ನಮಸ್ಕಾರ ವೀಕ್ಷಕರೇ, ಎಕೆ ನ್ಯೂಸ್ಗೆ ಸ್ವಾಗತ. ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಯಾವುದೇ ನೆಪ ಹೇಳದೆ ಸುಪ್ರೀಂ ಕೋರ್ಟ್ನ ತೀರ್ಮಾನದಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಶೀಘ್ರವೇ ರಾಜ್ಯದಲ್ಲಿ ಜಾರಿಗೊಳಿಸಬೇಕೆಂದು ಮತ್ತು ಸದ್ಯ ಬೆಳಗಾವಿಯಲ್ಲಿ ನಡೆದಿರುವ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿಗಳನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕದ ಮಾದಿಗ, ಸಮಗಾರ, ಮಚ್ಚಗಾರ, ಡೋಹರ್ ಹಾಗೂ ಡಕ್ಕಲಿಗ ಜಾತಿ ಉಪ ಜಾತಿ ಸಂಘಟನೆಗಳ ಒಕ್ಕೂಟವು ರಾಜ್ಯದ ಎಲ್ಲ ಶಾಸಕರ ಮನೆಗಳ ಮುಂದೆ ತಮಟೆ ಚಳವಳಿ ಹಮ್ಮಿಕೊಳ್ಳಲು ಕರೆ ನೀಡಿದ್ದ ಪ್ರಯುಕ್ತ ಮುಧೋಳದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಅಬಕಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ ಮುಧೋಳದ ಗೃಹ ಕಚೇರಿಯ ಮುಂದೆ ಸಮಾಜದ ಬಾಂಧವ ಹಿರಿಯ ಮುಖಂಡರ ನೇತೃತ್ವದಲ್ಲಿ ತಮಟೆ ಚಳುವಳಿಯನ್ನು ಹಮ್ಮಿಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿಗಳನ್ನು ಜಾರಿಗೊಳಿಸುವಂತೆ ಮತ್ತು ಸದನದಲ್ಲಿ ಒಳ ಮೀಸಲಾತಿಯ ಕುರಿತು ಮಾತನಾಡಲು ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಮುದಾಯಗಳ ಹಿರಿಯ ಮುಖಂಡರು, ಹೋರಾಟಗಾರರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ಮನವಿಯನ್ನು ಸ್ವೀಕರಿಸಿದ ಸಚಿವರು ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದರು. ಪ್ರತಿನಿಧಿ ರಾಜೇಶ್ ಕಂಡಿ. ಅವಿರತವಾಗಿ ಇಲ್ಲಿವರೆಗೆ ಮಾಡಿಕೊಟ್ಟಿದೆ. ನಮ್ಮ ಮನವಿ ಇಷ್ಟೇ, 1976 LG ಹಾವಣೂರವರ ರಿಪೋರ್ಟ್ ಪ್ರಕಾರ ಏನು ನಮ್ಮ ಜನಸಂಖ್ಯೆ ಆ ಕಾಲಕ್ಕೆ ಸುಮಾರು 15.6 ಇತ್ತು. ಇವತ್ತಿಗೂ ಕೂಡ ಆ ಜನಗಣತಿಯೂ ಕೂಡ ಬದಲಾಗಲಿಲ್ಲ. ಅದೇ ಮೀಸಲಾತಿ ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಬಂತು. ಇವತ್ತು ಗಣ ಸರ್ಕಾರಗಳು ಒಳ ಮೀಸಲಾತಿಗೆ ನಾವು ನಿರಂತರವಾಗಿ ಹೋರಾಟಗಳನ್ನು ಮುನ್ನಡೆಸಿಕೊಂಡು ಬಂದರೂ ಕೂಡ ಇವತ್ತು ಯಾವುದೇ ರೀತಿಯ ನಮಗೆ ಸ್ಪಂದನೆಯನ್ನ ಮಾಡಲಿಲ್ಲ. ಕಾರಣ ಇಷ್ಟೇ ಬಂಧುಗಳೇ, ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಏನು ಸದಾಶಿವ ಆಯೋಗದ ವರದಿ ಜಾರಿಯಾಗಿ ಬಂದಿತ್ತು, ಅದನ್ನು ಅವರು ಅನುಮೋದನೆ ಮಾಡಿ ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ರು. ಅದರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡುವುದಕ್ಕಾಗಿ ಆಯಾ ಸರ್ಕಾರಗಳಿಗೆ, ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನ ಕಳೆದ ಆಗಸ್ಟ್ 1ನೇ ತಾರೀಕಿನ ದಿನ ಸೂಚನೆ ಮಾಡಿತ್ತು. ಈಗ ಸುಮಾರು 4 ತಿಂಗಳುಗಳು ಕಳೆದರೂ ಕೂಡ ಪಕ್ಕದ ಹರಿಯಾಣ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನ ಈಗಾಗಲೇ ಅವರು ಮಾಡಿಕೊಂಡ್ರು. ಎಲ್ಲ ಮೀಸಲಾತಿ ವರ್ಗೀಕರಣವನ್ನ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಮಾಡಿ ಇವರು ಇವತ್ತು ಮೀಸಲಾತಿಯನ್ನ ಹರಿಯಾಣ ರಾಜ್ಯದಲ್ಲಿ ಹಂಚಿದ್ರು. ಯಾಕೆ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಮೀನ ಮೇಸ ಎನಿಸ್ತಾರೆ ಅನ್ನುವಂಥ ದಲಿತ ಬಾಂಧವರಿಗೆ, ಎಲ್ಲ ಹಿಂದುಳಿದ ವರ್ಗಗಳಿಗೆ, ಜಾತಿಗಳಿಗೆ ಇದು ಎಕ್ಸ್ಪ್ರೆಷನ್ಯಾಗಿ ಉಳಿದಿದೆ. ಒಂದು ವೇಳೆ ನಾವು ಈಗ ನಾನೇ ಮಾಡೋದು, ನಮ್ಮ ಮುಖ್ಯಮಂತ್ರಿಗಳೇ ಮಾಡೋದು. ಆದರೆ ನೀವು ಗಡ್ಬಡಿ ಮಾಡಿದ್ರಿ ಅಂದ್ರೆ ಮತ್ತೊಮ್ಮೆ ಕೋರ್ಟ್ ಹೋಗ್ಬಿಟ್ಟಂದ್ರೆ ಸಮಸ್ಯೆ ಆಗ್ತೈತಿ. ನೀವೇನಿದ್ರು ಮಾಡಕ್ಕೆ ಮಾಡಿರಿ, ಸಾಂಕೇತಿಕವಾಗಿ ಮಾಡೋದು ರಾಜ್ಯ ಸ್ಟೇಟ್ ತುಂಬ ಹರಿಯಾಣದ್ದು ಸಮಸ್ಯೆ, ಇಲ್ಲಿ ಸಮಸ್ಯೆ ಬೇರೆ. ನೀವು ಏನಾರ ಗಡ್ಬಡ್ ಮಾಡಿ 2 ದಿವಸದಾಗ ಯಾವುದೋ ಒಂದು ರಿಪೋರ್ಟ್ ಇಲ್ಲ ಮಾಡಿದೀವಿ ಅಂದ್ರೆ ಕೋರ್ಟ್ನಾಗ ಬಿತ್ತಂದ್ರೆ ನಮ್ಮ ಹುಡುಗರಿಗೆ ಅನ್ಯಾಯ ಆಗ್ತದೆ.
ನಾವು ಅದನ್ನ ನಾವು ಮಾಡಕ್ ಹೋಗಕತ್ತಿ, ನೀವು ಗಡ್ಬಡ್ ಹೆಂಗಾರ ಮಾಡ್ತಾರೋ ಇದನ್ನ ನಾವು ಹೋರಾಟ ಒಟ್ಟು ಅದು ಏನೇ ಇರಲಿ ನೀವು ಏನು ಮಾಡ್ಬೇಕು ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ AK ನ್ಯೂಸ್.